ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಇವತ್ತು ಬೆಳೆ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳು ಮಂತ್ಲಿ ರೀಡಿಂಗ್ ನೋಡುವ. ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗೋದಿದೆ ಅಂತ ನೋಡುವ. ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಪ್ಲೀಸ್ ಹನುಮಾನ್ ಬಂದಿದ್ದಾರೆ, ಗೋಪಾಲ ಬಂದಿದ್ದಾರೆ, ಸೀತಾದೇವಿ ಬಂದಿದ್ದಾರೆ. ಹನುಮಂತನಷ್ಟೇ ಶಕ್ತಿ ಇರೋವಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಸಿಗೋವಂಥದ್ದು ಇರ್ಬೋದು, ಅಥವಾ ಏನೇ ಆದರೂ ನಾನು ಅದನ್ನು ಎದುರಿಸ್ತೀನಿ ಅಂತ ಕೂಡ ನೀವು ಯೋಚನೆನ ಮಾಡೋವಂಥ ವ್ಯಕ್ತಿಗಳಾಗಿರ್ಬೋದು. ಮಿಥುನ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಆಂಜನೇಯನ ಆಶೀರ್ವಾದ ಖಂಡಿತ ಇದೆ. ನಿಮ್ಮ ಎಲ್ಲದಕ್ಕೂ ನಾನು ನಿನ್ನ ಬೆನ್ನಿಂದೆ ಇರ್ತೀನಿ ಮಗು ಅಂತ ಆಂಜನೇಯ ಅವರು ನಿಮಗೆ ಹೇಳ್ತಾ ಇದ್ದಾರೆ. ಏನೇ ಆದರೂ ಪರವಾಗಿಲ್ಲ, ಧೈರ್ಯವಾಗಿ ಮುನ್ನಡೆ, ನಿನಗೆ ಧೈರ್ಯನ ಕೊಡ್ತೀನಿ, ನಿಮಗೆ ಒಂದು ಪವರನ್ನು ಕೊಡ್ತಾ ಇದ್ದಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಆಂಜನೇಯ ಅವರು. ಎಲ್ಲದಕ್ಕೂ ಒಂದು ಧೈರ್ಯದಿಂದ ಮುನ್ನಡೆ, ನಾನು ನಿನ್ನ ಬೆನ್ನಿಂದ ಇರ್ತೀನಿ ಅಂತ ಹನುಮಾನ ಅವರು ಹೇಳ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಕನ್ಸೀವ್ ಆಗಿದ್ದಾರೆ, ಪ್ರೆಗ್ನೆನ್ಸಿ ಇದ್ದೀರಾ, ಅವ್ರಿಗೆ ಗಂಡು ಮಗು ಆಗುವಂಥದ್ದು ಇರ್ಬೋದು. ನಿಮ್ಮ ಮನೆಗೆ ಬಾಲಕೃಷ್ಣನೇ ಬರೋ ಅಂಥದ್ದು ಕೂಡ ಇದೆ. ತುಂಬ ಪ್ರೀತಿಯಿಂದ ಅವರನ್ನು ಬರಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ದಯವಿಟ್ಟು ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಆದಷ್ಟು ತಾಳ್ಮೆಯಿಂದ ಇರಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು ಇರ್ಬೋದು, ನಿಮ್ಮ ವ್ಯಕ್ತಿತ್ವಕ್ಕೆ ನೋವಾಗುವಂಥದ್ದು ಘಟನೆಗಳು ನಡೆದರೂ ಕೂಡ ತಾಳ್ಮೆಯಿಂದ ಇದ್ದರೆ ಖಂಡಿತ ನೀವು ಗೆಲ್ತೀರಾ. ಸೀತಾಮಾತೆ ಅಷ್ಟೇ ನಿಮ್ಮಲ್ಲಿ ತಾಳ್ಮೆ ಅನ್ನೋದು ಅಕ್ಟೋಬರ್ ತಿಂಗಳಿನಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಬರುವಂಥದ್ದು ಇದೆ, ಮ್ಯಾರೇಜ್ ಬರುವಂಥದ್ದು ಇದೆ. ಸೀತಾಮಾತೆ ಅಷ್ಟೇ ಸುಂದರವಾಗಿರುವಂಥ ಹುಡುಗಿ ಸಿಗುವಂಥದ್ದು ಕೂಡ ನಿಮಗೆ ಇಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಇದೆ. ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ತಾಳ್ಮೆ ಅನ್ನೋದು ಖಂಡಿತ ತುಂಬಾ ಇಂಪಾರ್ಟೆಂಟ್. ಹೇಗೆ ಅವರು ಎಲ್ಲದನ್ನು ಇಷ್ಟು ತಾಳ್ಮೆಯಿಂದ ಇದ್ದು ಕೊನೆಗೆ ಎಲ್ಲರಲ್ಲೂ ಒಳ್ಳೆಯವರು ಅಂತ ಅನ್ನಿಸ್ಕೊಂಡ್ರು, ಅದೇ ರೀತಿ ನಿಮ್ಮ ತಾಳ್ಮೆನೇ ನಿಮ್ಮನ್ನು ಗೆಲ್ಲಿಸುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಥ್ಯಾಂಕ್ ಯು. ಇನ್ನೊಂದೆರಡು ಕಾರ್ಡ್ ತಗೊಳ್ಳೋಣ. ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯ ಗೈಡೆನ್ಸ್ ಕಾರಿಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೀತಿನಲ್ಲಿ ಮೋಸ ಹೋಗುವಂಥದ್ದು ಇದೆ. ಮಿಥುನ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಪ್ರೀತಿನಲ್ಲಿ ಮೋಸ ಹೋಗುವಂಥದ್ದು ಇದೆ. ಏನು ಬರುತ್ತೆ ಅದನ್ನು ತಗೊಳ್ಳಿ. ಎಷ್ಟೇ ಚಾಲೆಂಜಸ್ ಅನ್ನೋದು ಬಂದರೂ ಖಂಡಿತ ಅದನ್ನು ಎದುರಿಸಿ ನಿಲ್ಲಿ ಅನ್ನೋಂಥ ಒಂದು ಮೆಸೇಜ್ ಇಲ್ಲಿ ಇದೆ. ಎಷ್ಟೆಲ್ಲ ಚಾಲೆಂಜಸ್ ಬರುತ್ತೆ ಅಂತ ಅಂದರೆ ಇದೆಲ್ಲ ನನಗೆ ಬೇಕಂತ ಕೂಡ ನೀವು ಅದನ್ನು ಯೋಚನೆ ಮಾಡೋವಂಥದ್ದು ಇದೆ. ಖಂಡಿತ ಅದೆಲ್ಲ ನೀವೇನು ಅನ್ನೋದನ್ನು ನಿಮ್ಮ ಗಟ್ಟಿತನನ ತೋರಿಸೋದಕ್ಕೆ ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಚಾಲೆಂಜಸ್ ಎದುರಾಗುತ್ತೆ. ಅದನ್ನೆಲ್ಲ ಎದುರಿಸಿ ನಿಲ್ಲಿ, ಖಂಡಿತ ನೀವು ಗೆಲ್ತೀರಾ ಅನ್ನೋ ಒಂದು ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನೋವಂಥ ಮೆಸೇಜ್ ಇದೆ. ಫೈನಾನ್ಷಿಯಲಿ ಬ್ಯಾಲೆನ್ಸ್ ಅನ್ನೋದನ್ನು ಮಾಡ್ತೀರಾ, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಲಾಸ್ ಮಾಡ್ಕೊಳ್ತೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಇದೆ. ತುಂಬ ಸೀಕ್ರೆಟ್ ಕೂಡ ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ತುಂಬಾ ಸೀಕ್ರೆಟ್ ಇದೆ. ನಿಮ್ಮ ಜೊತೆಯಲ್ಲಿ ಇರೋವಂಥವ್ರೆ ನಿಮ್ಮ ಹತ್ರ ತುಂಬ ಸೀಕ್ರೆಟ್ ಮಾಡ್ತಿರೋವಂಥದ್ದು ಇದೆ. ಅದು ಏನು ಸೀಕ್ರೆಟ್ ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ ಅಂತ ಕೂಡ ನಿಮಗೆ ಗೊತ್ತಾಗದೇ ಇರೋವಂಥದ್ದು ಕೂಡ ಇಲ್ಲಿ ಇದೆ. ತುಂಬ
ಕೆಲವರು ನೀವು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರು ಇರ್ಬೋದು. ಅದನ್ನು ತಡಿಬೇಕು, ನಿಮ್ಮ ಏಳಿಗೆ ನೀವು ಬೆಳೀತಾ ಇರೋದನ್ನು ನಿಲ್ಲಿಸ್ಬೇಕು ಅಂತ ಕೂಡ ಅದರಲ್ಲಿ ನಿಮ್ಮನ್ನು ನೋಡ್ತಾ ಇರೋವಂಥವ್ರು ಕೂಡ ಖಂಡಿತ ಇದ್ದಾರೆ. ನಿಮ್ಗೆ ಆಗದೆ ಇರೋ ಅಂಥವ್ರು ಇರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲೇ ಇರೋವಂಥವ್ರು ನಿಮ್ಮ ಬೆಳವಣಿಗೆನ ಸಹಿಸೋಕ್ಕಾಗದೆ ಅದನ್ನು ತಡಿಬೇಕು ಅಂತ ಕೂಡ ಯೋಚನೆ ಮಾಡ್ತಿರೋ ಅಂಥದ್ದು ಇದೆ. ನಿಮ್ಮ ಪವರ್ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಮೆಂಟಲಿ ಒಂದು ಕ್ಲಾರಿಟಿ ಬನ್ನಿ. ಕ್ಲಾರಿಟಿನೇ ಇಲ್ದಲೆ ನೀವು ಮುಂದುವರಿತಾ ಇದ್ದೀರಾ. ಆದರೆ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಖಂಡಿತ ಬೇಕಾಗುತ್ತೆ. ಒಂದು ನಂಬಿಕೆನ ಇಡಿ. ಯಾವುದೇ ವಿಷಯದ ಬಗ್ಗೆ ಒಂದು ಸರಿಯಾದ ಯೋಚನೆನ ಮಾಡಿ ನಂಬಿಕೆನ ಇಡಿ ಅನ್ನೋವಂಥದ್ದು ಇದೆ. ಹ್ಯಾಪಿ ಫ್ಯಾಮಿಲಿ ಆಗುವಂಥ ಇದೆ. ಪ್ರೀತಿನಲ್ಲಿ ಯಾರೆಲ್ಲ ನನಗೆ ಒಂದು ಫುಲ್ಫಿಲ್ ಫ್ಯಾಮಿಲಿ ಆಗಲಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ, ಖಂಡಿತ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ನಿಮ್ಮ ಫ್ಯಾಮಿಲಿ ಒಂದು ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು ಕೂಡ ಖಂಡಿತ ಇಲ್ಲಿದೆ. ಪಾಪು ಬರೋ ಅಂಥದ್ದು ಇದೆ. ತುಂಬಾ ಹೆಲ್ತಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗುವಂಥದ್ದು ಇದೆ. ಖಂಡಿತ ಆರೋಗ್ಯದ ಕಡೆ ಗಮನನ ಕೊಡಿ. ಮೆಡಿಸನ್ ಅನ್ನೋದನ್ನು ತಗೊಳ್ಳಿ. ಖಂಡಿತ ಹೆಲ್ತು ಇಂಪ್ರೂವ್ ಆಗುತ್ತೆ. ಸಡನ್ನಾಗಿ ಚೇಂಜಸ್ ಅನ್ನೋದು ಕೂಡ ಬರುತ್ತೆ. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಇದೆ. ಯಾವುದೋ ಒಂದು ಏನು ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರೋ ಒಂದು ಸಿಚುವೇಶನ್, ಅದು ಒಂದು ಎಂಡಿಂಗ್ ಆಗುವಂಥದ್ದು ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಇರೋವಂಥದ್ದು ಇದೆ. ಮತ್ತು ತುಂಬಾ ಹೊಸ ಆಪರ್ಚುನಿಟಿ ಬರುವಂಥದ್ದು ಕೂಡ ಇದೆ. ಪ್ರೀತಿ ಬರ್ತಾ ಇದೆ, ರೊಮ್ಯಾನ್ಸ್ ಬರ್ತಾ ಇದೆ. ನಿಮ್ಮ ಪರ್ಸನ್ನಿಂದ ನಿಮಗೆ ಪ್ರಪೋಸ್ ಮಾಡ್ತಾರೆ. ನಿಮ್ಮ ಪರ್ಸನ್ ನಿಮಗೆ ಬಂದು ಪ್ರಪೋಸ್ ಮಾಡೋವಂಥದ್ದು ಇದೆ. ಪ್ರೀತಿಯಿಂದ ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗೋವಂಥದ್ದು ಇದೆ. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಸಾಧಿಸೋವಂಥದ್ದು ಕೂಡ ಇದೆ, ಆಗೋವಂಥದ್ದು ಕೂಡ ಇದೆ. ಗಿಫ್ಟ್ ಬರೋ ಅಂಥದ್ದು ಇದೆ. ಕೆಲವರು ಇಲ್ಲಿ ತಂದೆ ಸ್ಥಾನದಲ್ಲೂ ನಿಂತು ನನ್ನ ಜಾಗ ಏನು, ನನ್ನ ಕರ್ತವ್ಯ ಏನು ಅಂತ ನಿಮ್ಮ ಕರ್ತವ್ಯದ ಕಡೆ ಗಮನನ ಕೊಡ್ತೀರಾ. ಒಂದು ಗುರುವಿನ ಸ್ಥಾನದಲ್ಲಿ, ಒಂದು ತಂದೆಯ ಸ್ಥಾನದಲ್ಲೇ ನಿಂತು ನಿಮ್ಮನ್ನು ನೀವು ಉತ್ತಮ ರೀತಿ ಬದಲಾಯಿಸ್ಕೊಳ್ಳೋ ಅಂಥದ್ದು ಕೂಡ ಖಂಡಿತ ಇಲ್ಲಿ ಇದೆ. ಕೆಲವರು ಟ್ರಾವೆಲಿಂಗ್ ಮಾಡ್ತೀರಾ. ಎಲ್ಲದನ್ನು ಬಿಟ್ಟು ಲೆಟ್ಕೋ ಮಾಡೋ ಅಂಥದ್ದು ಇದೆ. ಕೆಲವರಿಗೆ ಪ್ರೀತಿನಲ್ಲಿ ಮೋಸ ಹೋಗಿ ಈ ಪ್ರೀತಿನೂ ಬೇಡ, ಏನೂ ಬೇಡ, ಬರೀ ನನ್ನ ಕೆರಿಯರ್ ಕಡೆ ಗಮನ ಕೊಡೋಣ ಅಂತ ಯೋಚನೆ ಮಾಡೋರು ಇದ್ದೀರಾ. ಇದೆಲ್ಲದರಿಂದ ಮೋಸ ಹೋಗಿ ಮನಸ್ಸಿಗೆ ನೋವಾಗಿ ಎಲ್ಲಾದರೂ 1-2 ದಿನ ಹೊರಗೆ ಹೋಗಬೇಕು ಅಂತ ಕೂಡ ಯೋಚನೆ ಮಾಡಿ ಹೊರಗೆ ಹೋಗುವಂಥ ಸಾಧ್ಯತೆ ಕೂಡ ಇಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಇದೆ. ನಿಮಗೂ ಕೂಡ ಅವೇರ್ನೆಸ್, ಒಂದು ಬದಲಾವಣೆ, ಚೇಂಜಸ್ ಅನ್ನೋದು ಬರ್ತಾ ಇದೆ. 2-3 ಕಡೆ ಗಮನನ ಕೊಟ್ಟು ಎಲ್ಲದನ್ನು ಕಳ್ಕೊಳ್ಳೋವಂಥ ಸಾಧ್ಯತೆ ಇದೆ. ಆದರೆ ಖಂಡಿತ ಯಾವುದಾದ್ರೂ ಒಂದು ಕಡೆ ಗಮನ ಅನ್ನೋದನ್ನು ಕೊಡಿ. ಪ್ರೀತಿ ಅನ್ನೋದು ಖಂಡಿತ ಬರ್ತಾ ಇದೆ. ನಿಮ್ಮನ್ನು ತುಂಬಾ ಪ್ರೀತಿ ಮಾಡೋ ಅಂಥ ವ್ಯಕ್ತಿ ನಿಮಗೆ ಸಿಗೋವಂಥದ್ದು ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ತುಂಬ ಖುಷಿಯಾಗಿರೋವಂಥದ್ದು ಕೂಡ ಇದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಏನೇ ನೋವಿದ್ರೂ ಕೂಡ ನೀವು ಇನ್ನೊಬ್ಬರನ್ನ ನಗಿಸೋವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರ. ಒಂದು ಜೋಕರ್ ರೀತಿ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ನಮ್ಮ ಜೊತೆಯಲ್ಲಿರೋರು, ನಮ್ಮ ಎದುರಿಗಿರೋರು ಖುಷಿಯಾಗಿರಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿಗಳು ನೀವು ಅದೇ ರೀತಿ ಇರ್ತೀರ ಅಕ್ಟೋಬರ್ ತಿಂಗಳಿನಲ್ಲಿ. ಖಂಡಿತ ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಬರುತ್ತೆ. ಯಾವುದೇ ರೀತಿ ಟೆನ್ಷನ್ ಅಥವಾ 2 ಆಪ್ಷನ್ ಆಗಲಿ ಬೇಡ. ಒಂದೇ ಇದರಲ್ಲಿ ದೃಢವಾಗಿ ನಿಲ್ಲಿ. ಅದರಿಂದ ಕೂಡ ನೀವು ಎರಡೂ ಬೇಕು ಅಂತ ಯೋಚನೆ ಮಾಡ್ಕೊಂಡೋಗಿ ಎಲ್ಲ ರಿಲೇಷನ್ಶಿಪ್ಗಳನ್ನು ಎಂಡ್ ಮಾಡ್ಕೊಳ್ಳೋವಂಥದ್ದು ಕೂಡ ಇಲ್ಲಿದೆ. ರಿಲೇಷನ್ಶಿಪ್ಪೇ ಎಂಡ್ ಆಗುವಂಥದ್ದು ಇದೆ. ಮನಸ್ಸಿಗೆ ನೋವಾಗುವಂಥದ್ದು ಇದೆ. ಬ್ರೇಕಪ್ ಆಗುವಂಥದ್ದು ಇದೆ. ಆದ್ದರಿಂದ ಖಂಡಿತ ನಿಮಗೆ ಯಾವುದು ಸರಿ ಅನ್ನೋದನ್ನು ಯೋಚನೆನ ಮಾಡಿ ನಿರ್ಧಾರ ಮಾಡೋದ್ರಿಂದ ಖಂಡಿತ ನಿಮ್ಮ ಲೈಫಲ್ಲಿ ಪ್ರೀತಿ ಅನ್ನೋದು ಕೂಡ ಉಳಿಯುತ್ತೆ, ಖುಷಿ ಅನ್ನೋದು ಕೂಡ ಉಳಿಯುತ್ತೆ, ಕೆರಿಯರು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ಇದೆ. ಸರಿಯಾದ ಸಮಯ ಸಿಕ್ಕಿದೆ, ಆ್ಯಕ್ಷನನ್ನು ತಗೊಳ್ಳಿ ಅಂತ ಒಂದು ಮೆಸೇಜ್ ಕೂಡ ಇದೆ. ಕಾನ್ಫಿಡೆನ್ಸ್ ಆಗಿರಿ. ನಿಮ್ಮ ನಂಬಿಕೆ ಅನ್ನೋದನ್ನು ಇಡಿ. ನಂಬಿಕೆಯನ್ನು ಇಟ್ಟು ನೀವು ನಿಮ್ಮ ಕರ್ತವ್ಯನ ಮಾಡಿದ್ದೇ ಆದರೆ ಖಂಡಿತ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನೆಗೆಟಿವಿಟಿನ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಬೇರೆದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಿ. ಈ ಸಮಯ ನಿಮಗಾಗಿ ಅಂತಲೇ ಇದೆ. ಈ ಸಮಯ ಏನಿದೆ ಅದನ್ನು ನಿಮಗಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬಗ್ಗೆ ಮಾತ್ರ ಯೋಚನೆನ ಮಾಡಿ, ನಿಮ್ಮ ಬಗ್ಗೆ ಮಾತ್ರ ಕೇರನ್ನು ತಗೊಳ್ಳಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ
ಬರ್ತಾ ಇದೆ. ಯಾರೋ ಇಲ್ಲಿ ಗಾಡಿ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಜೀವನದಲ್ಲಿ ನಾನು ಮುಂದುವರಿತೀನಿ ಅಂತ ಕೂಡ ಕೆಲವರು ಇಲ್ಲಿ ಪ್ರಶ್ನೆನ ಕೇಳ್ತಿರೋ ಅಂಥದ್ದು ಇರ್ಬೋದು. ನಿಮ್ಮ ಜೀವನದಲ್ಲಿ ಖಂಡಿತ ನೀವು ಮುಂದುವರಿತೀರಾ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಕೂಡ ಇಲ್ಲಿದೆ. ಒಬ್ಬರ ಗುರುಗಳ ಆಶೀರ್ವಾದದಿಂದ, ಗುರುಗಳ ಮಾರ್ಗದರ್ಶನದಿಂದ ಕೂಡ ನೀವು ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಧ್ಯಾನನ ಮಾಡಿ ಖಂಡಿತ ನಿಮಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗುತ್ತೆ. ನೀವು ಏನು ಅನ್ನೋದನ್ನು ತಿಳ್ಕೊಳ್ಳಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ತಿಳ್ಕೊಳ್ಳಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಫೈನಾನ್ಷಿಯಲಿ ಹೊಸ ದುಡ್ಡು ಬರೋ ಅಂಥದ್ದು ಇದೆ, ಹೊಸ ಕೆಲಸ ಬರೋ ಅಂಥದ್ದು ಇದೆ, ಜಾಗ ತಗೊಳ್ಳೋ ಅಂಥದ್ದು ಇದೆ, ಭೂಮಿ ಖರೀದಿ ಮಾಡೋ ಅಂಥದ್ದು ಕೂಡ ಇಲ್ಲಿ ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಭೂಮಿ ಖರೀದಿ ಮಾಡೋ ಅಂಥದ್ದು ಇದೆ, ಹೊಸ ಗಾಡಿ ತಗೊಳ್ಳೋ ಅಂಥದ್ದು ಇದೆ, ನಿಮ್ಮ ಕನಸುಗಳೆಲ್ಲ ನಿಜ ಆಗುವಂಥದ್ದು ಇದೆ, ನಿಮ್ಮ ಕೆಲಸದಲ್ಲಿ ನೀವು ಸಕ್ಸಸ್ ಕಾಣ್ತೀರಾ ಅನ್ನೋವಂಥದ್ದು ಕೂಡ ಖಂಡಿತ ಇದೆ. ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ನೋಡುವ ಮಿಥುನ ರಾಶಿಯವರಿಗೆ. ಸಪ್ರೇಷನ್ನಲ್ಲಿ ಇರ್ತೀರ ಕೆಲವರು. ಆಗಲೇ ಹೇಳ್ದಾಗೆ ಪ್ರೀತಿನಲ್ಲಿ ಕೆಲವ್ರಿಗೆ ಮೋಸ ಆಗಿ ಪ್ರೀತಿನೂ ಬೇಡ ಏನೂ ಬೇಡ ಅಂತ ಹೊರಗೋಗುವಂಥವ್ರು ಕೂಡ ಇಲ್ಲಿ ಇದ್ದೀರಾ. ಕೆಲವರಿಗೆ ಪ್ರೀತಿನಲ್ಲಿ ಮೋಸ ಆಗಿ ಸಪ್ರೇಷನ್ಗೆ ಹೋಗುವಂಥದ್ದು ಕೂಡ ಖಂಡಿತ ಇದೆ. ಕೆಲವರಿಗೆ ಹೊಸ ಪ್ರೀತಿ ಬರ್ತಾ ಇದೆ. ಕೆಲವರಿಗೆ ನೀವೊಬ್ಬರೇ ಅಲ್ಲ, ಅವರ ಜೀವನದಲ್ಲಿ ತುಂಬ ಜನ ಕೂಡ ಇರೋವಂಥದ್ದು ಇದೆ. ಮುಖವಾಡದ ಪ್ರೀತಿ ನಿಮಗೆ ಗೊತ್ತಾಗುವಂಥದ್ದು ಇದೆ. ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಮೋಸ ಮಾಡ್ತಿರೋಂಥ ಪ್ರೀತಿ ಯಾವುದು ಅಂತ ಗೊತ್ತಾಗುವಂಥದ್ದು ಇದೆ. ಅದ್ರ ಬಗ್ಗೆ ಗಮನನ ಕೊಡಿ. ನಿಮ್ಮನ್ನು ನೀವು ಕಳ್ಕೊಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನೀವು ಏನು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನಿಮ್ಮನ್ನು ಎಲ್ಲರೂ ಪ್ರೀತಿಸೋವಂಥ ವ್ಯಕ್ತಿಯಾಗಿ ನೀವು ಮೊದಲು, ಅದರಿಂದ ನೀವು ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಪಾಸಿಟಿವಿಟಿಯಾಗಿ ಯೋಚನೆನ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಬನ್ನಿ ಏಂಜಲ್ಸ್ ಏನು ಹೇಳ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್ ಏಂಜಲ್ಸ್. ಆಪರ್ಚುನಿಟಿ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಕೆರಿಯರ್ ಕಡೆ ಗಮನನ ಕೊಡಿ. ಕೆಲವರಿಗೆ ವೆಯ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ, ವೆಯ್ಟ್ ಮಾಡಿ ಅಂತ. ಸಕ್ಸಸ್ ಬರ್ತಾ ಇದೆ. ಆಸ್ಕ್ ಯುವರ್ ಏಂಜಲ್ಸ್ ಹತ್ರ ನೀವು ಏನಾದರೂ ಕೇಳ್ಕೊಳ್ಳೋ ಅಂಥದ್ದಿದ್ರೆ ನಿಮ್ಮ ಏಂಜಲ್ಸನ್ನು ಕೇಳಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದೀರಿ. ಇಯರ್ ಫ್ರಮ್ ನೌ, ಈ ವರ್ಷದೊಳಗಡೆ ಕೆಲವರಿಗೆ ನೀವು ಅಂದ್ಕೊಂಡಿರೋ ಅಂಥದ್ದು ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ದೇರ್ ಇಸ್ ಸಮಥಿಂಗ್ ಬೆಟರ್. ಏನು ಸಿಚುವೇಶನ್, ಏನು ಸದ್ಯದ ಪರಿಸ್ಥಿತಿ ಏನಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಅದು ನಿಮಗೆ ಬೆಟರಾಗಿ ಬದಲಾವಣೆ ಆಗುತ್ತೆ ಅಂತ. ಕೆಲವರಿಗೆ ನೋವು ಕೂಡ ಇದೆ. ಗೆಟ್ ಮೋರ್ ಇನ್ಫಾರ್ಮೇಷನ್ ಇದೆ. ನೀವು ಏನು ಕೆಲಸನ ಮಾಡ್ತಾ ಇದ್ದೀರಾ, ಇಲ್ಲ ಯಾವುದ್ರ ಬಗ್ಗೆ ಯೋಚನೆನ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಅನ್ನೋದನ್ನು ಕಲೆಕ್ಟ್ ಮಾಡಿ ಅಂತ ಮೆಸೇಜ್ ಹೇಳ್ತಾ ಇದ್ದಾರೆ. ಬನ್ನಿ ಆ ದೇವರ ಆಶೀರ್ವಾದ ಸಿಗ್ತಾ ಇದೆ ನಿಮಗೆ ನೋಡುವ. ನೋಡಿ, ಆಂಜನೇಯರ ಆಶೀರ್ವಾದ ಸಿಗ್ತಾ ಇದೆ. ಮೊದಲು ಕೂಡ ಹನುಮಾನೇ ಬಂದಿದ್ದರು. ನಿನ್ನ ಒಳಗೆ ನಾನಿರುವಾಗ ಬೇರೆಯಲ್ಲಿ ನನ್ನನ್ನು ಹುಡುಕುವೆ, ನೀನಿರುವಲ್ಲಿಯೇ ನಾನಿರುವೆ, ನಿನ್ನ ಮನಸ್ಸೇ ನನ್ನ ಗುಡಿಯಾಗಿದೆ, ಮನಸ್ಸಿನಲ್ಲಿಯೇ ಆರಾಧಿಸು, ಅಷ್ಟೇ ಸಾಕು. ಈ ನಿನ್ನ ಭಗವಂತನಿಗೆ ನಿನ್ನ ಆತ್ಮದೊಳಗಿನ ಅಂತರಾತ್ಮ ನಾನು, ನಿನ್ನೊಳಗಿನ ಬೆಳಕು ನಾನು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನನ್ನು ನಾನಿರೋ ಕಡೆಯೇ ನೀನು ಬಂದು ನನ್ನನ್ನು ಪೂಜಿಸಬೇಕು ಅಂತ ಇಲ್ಲ, ನಿನ್ನಲ್ಲೇ ನಾನಿರುವಾಗ ನಿನ್ನ ಮನಸ್ಸಿನಲ್ಲೇ ನನ್ನನ್ನು ಆರಾಧಿಸು ಸಾಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಖಂಡಿತ ಅವರ ಆಶೀರ್ವಾದ ನಿಮಗೆ ಇದೆ. ತುಂಬಾ ಬಂದಿದೆ. ಕೆಲವರು ಯಾರೋ ಬೇರೆಯವರನ್ನು ನೋಡಿ ಅವರು ಅಷ್ಟು ಸುಂದರವಾಗಿದ್ದಾರೆ ಅಂತ ಕೂಡ, ನಾನಷ್ಟು ಚೆನ್ನಾಗಿಲ್ಲ ಅಂತ ಕೂಡ ಯೋಚನೆ ಮಾಡೋ ಅಂಥವ್ರು ಇರ್ಬೋದು. ಅಥವಾ ಮುಖವಾಡ ಹಾಕ್ಕೊಂಡಿರೋರನ್ನ ನಂಬಿ ಮೋಸ ಹೋಗುವಂಥದ್ದು ಇರ್ಬೋದು. ನನ್ನಿಂದ ಏನೂ ಆಗಲ್ಲ ಅನ್ನೋರು ಖಂಡಿತ ನೀವು ಮನಸ್ಸು ಮಾಡಿ ನೋಡಿ, ತುಂಬಾ ಬದಲಾವಣೆ ಆಗುತ್ತೆ. ನಿಮ್ಮ ಕೆರಿಯರಲ್ಲಿ ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ಆರ್ಕೇಂಜಲ್ಸ್ ಆಶೀರ್ವಾದ ಇದೆ. ಪ್ರೀತಿ ಬರ್ತಾ ಇದೆ. ಪ್ರೀತಿನಲ್ಲಿ ಕೆಲವರಿಗೆ ಮೋಸ ಆಗಿರೋವಂಥದ್ದು ಕೂಡ ಇದೆ. ನಿಮ್ಮ ಜೀವನದ ಕೀಲಿಕೈ, ನಿಮ್ಮ ಅದೃಷ್ಟದ ಕೀಲಿಕೈ ನಿಮ್ಮ ಹತ್ರನೇ ಇದೆ. ಅದ್ರ ಬಗ್ಗೆ ಯೋಚನೆನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಮತ್ತೆ
ಸೇರ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ತಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಇದೆ. ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇದೆ, ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ, ಕೆರಿಯರ್ ಗ್ರೋತ್ ಆಗುತ್ತೆ. ಯಾರಿಗೂ ಇಲ್ಲಿ ಅವಾರ್ಡ್ ಕೂಡ ಸಿಗೋವಂಥದ್ದು ಕೂಡ ಇಲ್ಲಿ ಇದೆ. ಸೂರ್ಯದೇವರ ಆಶೀರ್ವಾದ ಕೂಡ ಇದೆ, ಒಳ್ಳೆಯದಾಗುತ್ತೆ, ಎಲ್ಲನೂ ಚೆನ್ನಾಗಾಗುತ್ತೆ. ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗುವಂಥದ್ದು ಇದೆ, ಗಿಫ್ಟ್ ಬರೋವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು SRನ ನೋಡುವ. ಯಾರೆಲ್ಲ ನೋಡ್ತಾ ಇದ್ದೀರಾ ಮಿಥುನ ರಾಶಿಯವರು, ನಿಮ್ಮ ಪ್ರಶ್ನೆನ ಒಂದೇ ಒಂದು ಪ್ರಶ್ನೆನ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಅಂದ್ಕೊಂಡು SRನ ಕೇಳ್ಕೊಳ್ಳಿ. ಓಕೆ, ಎಲ್ಲರೂ ಪ್ರಶ್ನೆ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. SRನ ನೋಡುವ ಪಿಂಡಲ್ಲಿ ಪ್ಲೀಸ್. ನನ್ನ ವ್ಯೂವರ್ಸ್ಗೆ ಮಿಥುನ ರಾಶಿಯವರಿಗೆ ಒಂದು SRನ ಪ್ಲೀಸ್. ನೋವೇ ಅಂತ ಬರ್ತಾ ಇದೆ. ಸಾರಿ, ನೀವು ಯಾರೆಲ್ಲ ಏನು ಪ್ರಶ್ನೆ ಕೇಳಿದೆ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಅದು ಆಗೋದಿಲ್ಲ ನೋ ಅಂತ ಪೆಂಡೆಲೆ ಆನ್ಸರ್ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳ ಮಂತ್ಲಿ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.